ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಹೇರ್ ಕೇರ್ ರೂಟೀನ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ಎಣ್ಣೆ ಇಟ್ಕೊಳ್ಳೋಣ ತಲೆಗೆ. ನಾನು ಯೂಸ್ ಮಾಡೋದು ಎರಡೇ ಆಯಿಲು. ಒಂದು ಪ್ಯಾರಾಶೂಟ್ ಆಯಿಲ್, ಇಲ್ಲ ಅಂದರೆ ಧರ್ಮಸ್ಥಳ ಎಣ್ಣೆ. ಇವೆರಡರಲ್ಲಿ ಯಾವುದಾದ್ರು ಒಂದು ಇಡ್ತೀನಿ. ಈ ಮೆಥಡ್ನ ನಾನು 10th ಸ್ಟ್ಯಾಂಡಿಂದ ಯೂಸ್ ಮಾಡ್ತೀನಿ. ಏನಂದರೆ ಯೂಸಿಂಗ್ ಕಾಟನ್ ಪ್ಯಾಡ್ಸ್ ನಾನು ಆಯಿಲ್ನ ಇಡ್ತೀನಿ. ರೀಸನ್ ಇಷ್ಟೇ, ಕಾಟನ್ ಪ್ಯಾಡ್ಸ್ ಯೂಸ್ ಮಾಡಿ ಇಟ್ಟರೆ ನಮ್ಮ ರೂಟ್ಸ್ಗೆಲ್ಲ ಈಸಿಯಾಗಿ ಆಯಿಲ್ ಹೋಗುತ್ತೆ ಅಂತ ಅಷ್ಟೇ. ನಾವು ಕೈಯಲ್ಲಿಡೋ ಎಣ್ಣೆ ಅಷ್ಟು ಬುಡಕ್ಕೆ ಹೋಗಲ್ಲ, ಎಲ್ಲ ಮೇಲೇ ಕುತ್ಕೊಂಡ್ಬಿಡುತ್ತೆ. ಅದೇ ನಾವೇನಾದರೂ ಕಾಟನ್ ಪ್ಯಾಡ್ಸ್ ಯೂಸ್ ಮಾಡಿ ಆಯಿಲ್ ಇಟ್ಟರೆ ನಮ್ಮ ರೂಟ್ಸ್ಗೆಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಕಾಟನ್ ಪ್ಯಾಡ್ಸ್ ಯೂಸ್ ಮಾಡ್ತೀನಿ. ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಹಚ್ಚಿದ್ರೆ ಇನ್ನೂ ತುಂಬ ಒಳ್ಳೆಯದು ಕೂದಲಿಗೆ. ಬಟ್ ನಾನು ಈ ವಿಡಿಯೋದಲ್ಲಿ ಬಿಸಿ ಮಾಡ್ಕೊಳ್ಳಲಿಲ್ಲ. ಯಾವಾಗಲೂ ಎಣ್ಣೆ ಇಡೋಕ್ಕಿಂತ ಮುಂಚೆ ನೀವು ಸ್ವಲ್ಪ ನಿಮ್ಮ ಡಿಟ್ಯಾಂಗಲ್ಸ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಜಾಸ್ತಿ ಇದ್ದು ನೀವೇನಾದರೂ ಎಣ್ಣೆ ಹಚ್ಚಿದ್ರೆ ನೆಕ್ಸ್ಟ್ ಡೇ ನೀವು ಯಾವಾಗ ಕೂಮ್ ಮಾಡ್ತಿರಲ್ಲ ಆಗ ಜಾಸ್ತಿ ಹೇರ್ಸ್ ಬಂದುಬಿಡುತ್ತೆ, ಅಂದರೆ ಜಾಸ್ತಿ ಹೇರ್ ಫಾಲ್ ಆಗುತ್ತೆ. ಆದ್ದರಿಂದ ಯಾವಾಗಲೂ ಎಣ್ಣೆ ಹಚ್ಚೋಕ್ಕಿಂತ ಮುಂಚೆ ಒಂದು ಸತಿ ನೀಟಾಗಿ ಬಾಚಿಕೊಂಡು ಸಿಕ್ಕೆಲ್ಲ ಬಿಡಿಸಿ ಆಮೇಲೆ ಆಯಿಲ್ ಇಟ್ಟರೆ ಬೆಟರ್. ಕಾಟನ್ ಪ್ಯಾಡ್ಸ್ ಯೂಸ್ ಮಾಡಿ ನಾನು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಆಯಿಲು. ಸೊ ಅದರಿಂದ ಕೂದಲಿಗೆ ಚೆನ್ನಾಗಿ ಆಯಿಲ್ ಹಿಡಿಯುತ್ತೆ ಅಂತ. ನಾವು ಎಷ್ಟೊಂದು ಟೈಮ್ ಅರ್ಜೆಂಟಲ್ಲಿ ಮೇಲೆ ಇಟ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ, ಬಟ್ ವಿಚ್ ಇಸ್ ವೆರಿ ರಾಂಗ್. ಯಾವಾಗಲೂ ನಾವು ಎಣ್ಣೆ ಇಡಬೇಕಾದ್ರೆ ಕೂದಲು ಬುಡಕ್ಕೆ ಹಚ್ಚಬೇಕು, ಅದರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ನೀವೆಲ್ಲ ಅಂದ್ಕೊಬೋದು ಇವ್ರು ಇಷ್ಟು ಹೇಳ್ತಿದ್ದಾರೆ, ಇವರೇ ಇನ್ನೂ ಚೆನ್ನಾಗಿ ಬೆಳೆಸ್ಕೊಬೋದಲ್ಲ ಅಂತ. ಅದು ನಿಜಾನೇ, ಬಟ್ ನನಗೆ ತುಂಬ ಚೆನ್ನಾಗಿ ಕೂದಲಿತ್ತು ಸ್ಕೂಲ್ ಟೈಮ್ಸಲ್ಲಿ, ಪಿ ಯುದಲ್ಲೆಲ್ಲ. ಬಟ್ ಒನ್ಸ್ ನಾನು ಡಿಗ್ರಿಗೆ ಬಂದಮೇಲೆ ನನಗೆ ಸ್ಮೂತಿಂಗ್ ಮಾಡಿಸ್ಬೇಕು ಅಂತ ಕ್ರೇಜಿ ಥಾಟ್ ಬಂತು. ಸೊ ನನಗೇನಾದ್ರು ಒಂದು ತಲೆ ಕುತ್ಕೊಂಡ್ಬಿಟ್ರೆ ಅದು ಮಾಡಲೇಬೇಕು ಅನ್ನೋ ಸ್ಟಬನ್ನೆಸ್ ನನ್ನಲ್ಲಿದೆ. ಸೊ ಆದ್ದರಿಂದ ಸ್ಮೂತಿಂಗ್ ಮಾಡಿಸಿ ಸ್ವಲ್ಪ ಹೇರ್ ಫಾಲ್ ಆಯಿತು ನನಗೆ. ಇಲ್ಲಿ ನಾನು ಯಾಕೆ ಸ್ಮೈಲ್ ಮಾಡ್ತಿದ್ದೀನಿ ಅಂದರೆ ಮುಂದೆ ಅಮ್ಮ ಮತ್ತು ತಮ್ಮ ಕುತ್ಕೊಂಡು ಸ್ಮೈಲ್ ಮಾಡ್ತಿದ್ರು, ತುಂಬ ರೇಗಿಸ್ತಿದ್ರು. ಸೊ ಆದ್ದರಿಂದ ನನಗೂ ನಗು ಬರ್ತಿತ್ತು. ಸೊ ಇಂಪಾರ್ಟೆಂಟ್ ವಿಷಯನೇ ಮರೆತೆ. ಸೊ ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೊಂದು ನಾವೆಲ್ಲ ಹುಡುಗಿರು ಕಾಮನ್ ಆಗಿ ಮಾಡುವಂತಹ ಮಿಸ್ಟೇಕ್ ಏನಂದರೆ ತಲೆ ಮೇಲೆ ಮಾತ್ರ ಎಣ್ಣೆ ಇಟ್ಟು ಟಿಪ್ಸ್ ಆಫ್ ದಿ ಹೆಡ್ನ ಮರ್ತು ಬಿಡ್ತೀವಿ, ಅಂದರೆ ಅಷ್ಟೊಂದು ಇಡಲ್ಲ. ಸೊ ಈಗ ಮಾಡೋದ್ರಿಂದನೇ ನಾವು ಜಾಸ್ತಿ ಸ್ಪ್ಲಿಟ್ ಎಂಡ್ಸ್ ಬರುತ್ತೆ ಎಂಡ್ಸಲ್ಲಿ. ನನಗೆ ಇದೊಂದು ನೆನಪಾಯಿತು. ನಾವು ಚಿಕ್ಕವರಿರಬೇಕಾದ್ರೆ ತಲೆ ತುಂಬ ಎಣ್ಣೆ ಇಟ್ಕೊಂಡು ಜಡೆ ಹಾಕ್ಕೊಂಡು ಹೋಗ್ತಿದ್ವಿ ಸ್ಕೂಲ್ಗೆಲ್ಲ. ಬೆಳೀತಾ ಬೆಳೀತಾ ಆ ಸ್ಟೈಲು ಅದು ಇದು ಹೇರ್ ಕಟ್ಸ್ ಅಂತ ಅಂದ್ಕೊಂಡು ಇರೋ ಕೂದಲು ಕೂಡ ಹಾಳು ಮಾಡ್ಕೊಂಡ್ವಿ. ನಿಮಗೂ ಹೀಗೆ ಅಂತ ಅನಿಸುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲ ಹುಡುಗಿ ಥರನೇ ನನಗೂ ಹೇರ್ಸ್ ಅಂದರೆ ತುಂಬ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ನಿಜ ಹೇಳಬೇಕಂದ್ರೆ. ಲಾಂಗ್ ಹೇರ್ಸ್ ಇರಬೇಕು, ಯಾವಾಗಲೂ ಶೈನಿ ಸಿಲ್ಕಿ ಹೇರ್ಸ್ ಇರಬೇಕು ಅಂತಲೇ ಆಸೆ ಆಗುತ್ತೆ. ಸೊ ನನ್ನ ಪರ್ಸ್ನಲ್ ಸಜೆಷನ್ ಏನಂದರೆ ಜಾಸ್ತಿ ಈ ಕಲರಿಂಗ್ ಅದನ್ನೆಲ್ಲ ಮಾಡ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಅದನ್ನೆಲ್ಲ ಮಾಡಿಸಿದ್ರೆ ಬೇಗ ನಿಮಗೆ ವೈಟ್ ಹೇರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಯಾವತ್ತೂ ಕಲರಿಂಗ್ ಎಲ್ಲ ಮಾಡಿಸಿಲ್ಲ, ಕಲರಿಂಗ್ ಆಗಲಿ ಅಥವಾ ಮೆಹಂದಿ ಆಗಲಿ ಹಚ್ಚಿಲ್ಲ ಇದುವರೆಗೂ. ಜಸ್ಟ್ ಸ್ಮೂತ್ನಿಂಗ್ ಮಾಡಿಸಿನಷ್ಟೇ. ಸೊ ಆದ್ದರಿಂದ ಕಲರಿಂಗ್ ಮಾಡಿಸೋದ್ರಿಂದ ಬೇಗ ನಿಮ್ಮ ಹೇರ್ಸ್ ಗ್ರೇ ಆಗುತ್ತೆ. ಸೊ ತಲೆ ತುಂಬ ಎಣ್ಣೆ ಇಟ್ಮೇಲೆ ನೀಟಾಗಿ ಜಡೆ ಎಳ್ಕೊತೀನಿ ನಾನು. ತುದಿವರೆಗೂ ಜಡೆ ನೀಟಾಗಿ ಎಳೆದು ಮಲಗಿಂತ ಮುಂಚೆ ಬಿಡ್ತೀನಿ. ಸೊ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಇನ್ನೂ ಒಂದು ಟಿಪ್ ಹೇಳ್ಕೊಡ್ತೀನಿ. ಪ್ರತಿ ಸಾರಿ ನೀವು ತಲೆಗೆ ಎಣ್ಣೆ ಇಡಬೇಕಾದ್ರೆ ಈ ಟಿಪ್ನ ಫಾಲೋ ಮಾಡಿ. ಒಂಚೂರು ಎಣ್ಣೆನ ನಿಮ್ಮ ಐಬ್ರೋಸ್, ಐಲ್ಯಾಶಸ್ಗೆ ಯೂಸ್ ಮಾಡಿ. ಇದರಿಂದ ನಿಮ್ಮ ಐಬ್ರೋಸ್ ಇನ್ನೂ ಡಾರ್ಕರ್ ಆಗುತ್ತೆ ಮತ್ತು ಐಲ್ಯಾಶಸ್ ಕೂಡ ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರೋ ಆಗುತ್ತೆ. ಇದನ್ನು ನಾನು ನನ್ನ ಫ್ರೆಂಡಿಂದ ಕಲಿತಿತ್ತು. ಅವರು ಕೂಡ ಇದೇ ಥರ ಯೂಸ್ ಮಾಡ್ತಿದ್ರು ಆ್ಯಂಡ್ ಐ ಹ್ಯಾವ್ ಸೀನ್ ದಿ ರಿಸಲ್ಟ್ಸ್. ಇದನ್ನು ತುಂಬ ವರ್ಷದಿಂದ ನಾನು ಫಾಲೋ ಮಾಡ್ತಿದ್ದೀನಿ. ಸೊ ನಿಮಗೂ ಕೂಡ ಏನಾದರೂ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ಟ್ರೈ ಮಾಡ್ಬೋದು.
ಸೊ ತುಂಬ ಫೋರ್ಸ್ ಮಾಡಿದ್ಮೇಲೆ ಚಿನ್ನು ಎಣ್ಣೆ ಇಡ್ಸ್ಕೊಳ್ಳೋಕ್ಕೆ ಒಪ್ಕೊಂಡ. ಅವ್ನಿಗೆ ಎಣ್ಣೆ ಅಂದ್ರೇ ಆಗಲ್ಲ. ವರ್ಷಕ್ಕೆ ಮ್ಯಾಕ್ಸಿಮಮ್ ಅಂದರೂ 1-2 ಟೈಮ್ಸ್ ಇಡ್ಸ್ಕೊತಾನೆ ಅಷ್ಟೇ. ಸೊ ಈಗ ನಾನು ಸ್ನಾನ ಮಾಡೋಕ್ಕೆ ಹೋಗಬೇಕು, ಹೆಡ್ ಬಾತ್ ಮಾಡಬೇಕು. ಸೊ ನಾನು ಯಾವ ಶಾಂಪೂ ಯೂಸ್ ಮಾಡ್ತೀನಿ, ಯಾವ ಕಂಡೀಷ್ನರ್ ಯೂಸ್ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಾನು ಫಸ್ಟ್ ಆಫ್ ಆಲ್ ರೀಸೆಂಟ್ ಒಂದು 2-3 ಇಯರ್ಸಿಂದ ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸಿದ್ದೀನಿ. ಸೊ ನಾನು ಯೂಸ್ ಮಾಡೋ ಶಾಂಪೂ ಹೆಸರು ಲಾರಿಯಲ್ ಪ್ರೊಫೆಷ್ನಲ್ ಪ್ಯಾರಿಸ್ ಮೆಟಲ್ DX ಅಂತ. ಸೊ ಶಾಂಪೂ ಈ ರೀತಿ ಕಾಣಿಸುತ್ತೆ. ಸೊ ಇದು ಅರೌಂಡ್ 300 ml ಬರುತ್ತೆ ನಿಮಗೆ. ಬಟ್ ಇದು ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ. ಬಟ್ ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ನಿಮ್ಗೆ ಅದೇ ಸೂಟ್ ಆಗೋ ಥರ ಇದ್ದರೆ ಅದನ್ನು ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಸ್ವಲ್ಪ ಸಿಲ್ಕಿ ಹೇರ್ಸ್, ಸಾಫ್ಟ್ ಹೇರ್ಸ್ ಬೇಕಂದರೆ ಈ ಪ್ರೊಫೆಷ್ನಲ್ ಶಾಂಪು ಯೂಸ್ ಮಾಡಿದ್ರೆ ಬೆಟರ್ ಅಂತ ನನಗನ್ಸುತ್ತೆ. ಸೊ ಇದು 300 mlಗೆ 1400 rupees, ಇಷ್ಟು ಚಿಕ್ಕ ಬಾಟಲ್ಗೆ. ಬಟ್ ನೀವು 1 ಟೈಮ್ ಪರ್ಚೇಸ್ ಮಾಡಿದ್ರೆ ಮಿನಿಮಮ್ 2 months ಆದರೂ ಬರುತ್ತೆ. ಈಗ ಕಮಿಂಗ್ ಟು ಕಂಡೀಷ್ನರ್ ಸೇಮ್ ಬ್ರ್ಯಾಂಡ್ ನಾನು ಯೂಸ್ ಮಾಡ್ತೀನಿ, ವಿಚ್ ಇಸ್ ಮೆಟಲ್ DX ಪ್ರೊಫೆಷ್ನಲ್ ಮಾಸ್ಕ್. ಸೊ ನಿಮಗೆ ಈ ರೀತಿ ಕಾಣಿಸುತ್ತೆ, ಲಾರಿಯಲ್ ಪ್ರೊಫೆಷ್ನಲ್ ಪ್ಯಾರಿಸ್ ಮೆಟಲ್ DX ಮಾಸ್ಕ್ ಅಂತ. ಇದು 250 ml ಅಂತ ಯೂಸ್ ಮಾಡ್ತಿರೋದು. 250 mlಗೆ ಹಿಟ್ ಅರೌಂಡ್, ಒಂದು ನಿಮಿಷ ನಾನು ಮರ್ತುಬಿಟ್ಟಿದ್ದೀನಿ. ಹಾಂ, ಇದು 1600 ಆಗುತ್ತೆ. ಐ ನೋ ಸ್ವಲ್ಪ ಕಾಸ್ಟ್ಲಿನೇ ಅಂತ, ಬಟ್ ನನಗೆ ನನ್ನ ಹೇರ್ಸ್ ತುಂಬ ಇಷ್ಟ ಆಗಿರೋದ್ರಿಂದ ಐ ಲವ್ ಟು ಸ್ಪೆಂಡ್ ಇಫ್ ಇಟ್ಸ್ ಲುಕಿಂಗ್ ವೆಲ್. ಸೊ ಆದ್ದರಿಂದ ನಿಮಗೂ ಏನಾದರೂ ಲೈಕ್ ಸ್ಮೂತ್ ಹೇರ್, ಸಿಲ್ಕಿ ಹೇರ್ಸ್ ಬೇಕಂದರೆ ಯು ಕ್ಯಾನ್ ಯೂಸ್ ದಿಸ್. ಮುಂಚೆಯಿಂದ ಏನು ಈ ಶ್ಯಾಂಪ್ಸ್ನ ಯೂಸ್ ಮಾಡ್ತಿಲ್ಲ. ನಾನು ಯಾವಾಗ ಸ್ಮೂತ್ನಿಂಗ್ ಮಾಡಿಸ್ಕೊಂಡೆ ಆಗ್ಲಿಂದ ನಾನು ಈ ಶ್ಯಾಂಪ್ಸ್ನ, ಈ ಕಂಡೀಷ್ನರ್ನ ಲೈಕ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಯಾಕೆಂದರೆ ನಾವು ಒಂದ್ಸತಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಲೈಕ್ ಅದೇ ಮೇಂಟೈನ್ ಆಗಬೇಕು ಅಂದರೆ ಈ ಪ್ರಾಡಕ್ಟ್ಸೇ ಯೂಸ್ ಮಾಡಬೇಕು, ಇಲ್ಲಾಂದರೆ ಬ್ಯಾಕ್ ಟು ನಾರ್ಮಲ್ ಆಗುತ್ತೆ. ಜಸ್ಟ್ ಯು ಹ್ಯಾವ್ ಟು ಮೇಂಟೈನ್ ದಿ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ನಿಮ್ಗೆ ಯಾವ ಶ್ಯಾಂಪು ಸೂಟ್ ಆಗುತ್ತೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನಾನು ಮುಂಚೆ ಬೇರೆ ಶ್ಯಾಂಪು ಯೂಸ್ ಮಾಡ್ತಾ ಇದ್ದೆ, ಬಟ್ ಡಿಸಡ್ವಾಂಟೇಜಸ್ ಏನಂದರೆ ಈ ಶಾಂಪೂದಲ್ಲಿ ನಂಬರ್ 1 ನಿಮಗೆ ಫೋಮ್ ಬರಲ್ಲ, ನಂಬರ್ 2 ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಇನಿಷಿಯಲಿ. ಒನ್ಸ್ ನಿಮ್ಗೇನಾದ್ರು ಸೂಟ್ ಆದರೆ ಅಷ್ಟು ಉದ್ರಲ್ಲ, ಸ್ವಲ್ಪ ನಾರ್ಮಲ್ ಆಗಿ ಹಿಂಗೆ ಉದುರುತ್ತೋ ಆ ಥರ ಉದುರುತ್ತೆ. ಸೊ ಇನ್ ಕೇಸ್ ನಿಮಗೆ ಆಗಲಿಲ್ಲ ಅಂದರೆ ಸ್ಟಾಪ್ ಮಾಡಿಬಿಡಿ. ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋಂಥ ಹೇರ್ ಮಾಸ್ಕ್ 2 ನಾನು ಸಜೆಸ್ಟ್ ಮಾಡ್ತೀನಿ. ಫಸ್ಟ್ ಒನ್ ಇದೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ. ನಿಮ್ಮ ಕೂದಲು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕ್ಲೆನ್ಸ್ ಆಗಬೇಕಂದ್ರೆ ನೀವು ಕರ್ಡ್ನ ಯೂಸ್ ಮಾಡ್ಬೋದು. ಒಂದು 2 to 3 hours ನೀವು ಕರ್ಡ್ನ ತಲೆಗೆ ಅಪ್ಲೈ ಮಾಡಿ, ಹೇರ್ಸ್ಗೆ, ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಫಸ್ಟ್ ಹೇರ್ ಮಾಸ್ಕ್ ನಾನು ಯಾವ ಸಜೆಸ್ಟ್ ಮಾಡ್ತೀನಿ ಅಂದರೆ ವಿಚ್ ಇಸ್ ಆನಿಯನ್ ಮತ್ತು ಮೆಂತ್ಯಕಾಳು. ನೀವು ಈರುಳ್ಳಿ ಮತ್ತು ಮೆಂತ್ಯಕಾಳನ್ನ ನೀವು ನೈಟೆಲ್ಲ ಓವರ್ನೈಟ್ ಅದನ್ನು ಸೋಕ್ ಮಾಡಿಟ್ಟಿರಿ. ಬೆಳಗ್ಗೆ ಒಂದು ಆನಿಯನ್ ಜೊತೆ ಆ ಮೆಂತ್ಯಕಾಳು ನಿಮ್ಗೆ ಎಷ್ಟು ವಾಲ್ಯೂಮ್ ಬೇಕೋ ಅಷ್ಟು ಗ್ರೈಂಡರ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಆ ಪ್ಯಾಕನ್ನ ನೀವು ತಲೆಗೆ ಹಚ್ಕೊಂಡು ಮಿನಿಮಮ್ ಒಂದು 3 to 4 hours ಬಿಟ್ಟು ಆಮೇಲೆ ಸ್ನಾನ ಮಾಡಿದ್ರೆ ಇಟ್ಸ್ ರಿಯಲಿ ಗುಡ್ ಫಾರ್ ಯುವರ್ ಗ್ರೋತ್, ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಹೇರ್ ಪ್ಯಾಕ್ ಯಾವುದು ಅಂದರೆ ಅಲೋವೆರಾ ಜೆಲ್. ರಾ ಅಲೋವೆರಾ ಜೆಲ್ ನಿಮ್ಮ ಮನೆ ಹತ್ರ ಎಲ್ಲರೂ ಸಿಕ್ಕಿದ್ರೆ ಅದನ್ನು ಕಟ್ ಮಾಡಿ ವಾಶ್ ಮಾಡಿ ಚೆನ್ನಾಗಿ ಒಂದು 10 to 20 minutes ನೀರಲ್ಲಿ ಬಿಟ್ಬಿಡಿ. ಯಾಕಂದರೆ ಅದರಲ್ಲಿ ಯೆಲ್ಲೋಯಿಶ್ ಜೆಲ್ ಆಚೆ ಬಂದುಬಿಡಬೇಕು, ವಿಚ್ ಇಸ್ ನಾಟ್ ಗುಡ್ ಫಾರ್ ಯುವರ್ ಹೇರ್ಸ್. ಸೊ ಅದೆಲ್ಲ ಆಚೆ ಬಂದಮೇಲೆ ದೆನ್ ಯು ಕ್ಯಾನ್ ಅದನ್ನು ನೀಟಾಗಿ ಕಟ್ ಮಾಡಿ ಆ ಜೆಲ್ ಏನು ಬರುತ್ತೆ ಅದನ್ನು ಡೈರೆಕ್ಟಾಗಿ ಸ್ಕ್ಯಾಲ್ಪ್ಗೆ ಹಾಕೊಬೋದು. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.